ಕಾರ್ಯದರ್ಶಿ TUCCಯಿಂದ. ಇದು ಈ ಫುಡ್ ಕಿಟ್ಟನ್ನು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡವರು ಇದು ಕೊಡ್ತಾ ಇದ್ದಾರೆ. ಇದರಿಂದ ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸು, ಗಾರೆಯವರು, ಕೂಲಿಯವರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್ನು, ಆಮೇಲೆ ಮೈಗ್ರೇಟೆಡ್ ವರ್ಕರ್ಸ್, ಬೆಂಗಳೂರು ಬಿಟ್ಟು ಜನ ಬಂದಿದ್ದಾರೆ ಬೆಂಗಳೂರಿಗೆ, ಅಂಥ ಜನಕ್ಕೆ ಜೊತೆಗೆ ಸೇರಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ TUCC ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ನವರಿಗೆ. ವರ್ಕರ್ ಡಿಪಾರ್ಟ್ಮೆಂಟಿಂದ TUCCಗೆ ನಾವು ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 1 ಲಕ್ಷ ಮೇಲೆ ಕಿಟ್ಗಳು ಕೊಡೋದು ಕೆಲಸ. ಕರ್ನಾಟಕದ ಸಮಸ್ತ ಕಾರ್ಮಿಕರಿಗೆ, ವಿಶೇಷವಾಗಿ ಏನು ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಏನು ಕಾರ್ಮಿಕರಿದ್ದಾರೆ ಅವರಿಗೆ ಸಹಾಯ ಮಾಡೋದಕ್ಕಾಗಿ ಕರ್ನಾಟಕ ಸರ್ಕಾರದ ಏನು ಕಾರ್ಮಿಕ ಇಲಾಖೆ ಇದೆ, ಆ ಕಾರ್ಮಿಕ ಇಲಾಖೆಯವರ ವತಿಯಿಂದ ಆಹಾರ ಕಿಟ್ಗಳನ್ನು ಕೊಡುವಂಥದ್ದು ನಡೀತಾ ಇದೆ. ಎಲ್ಲರೂ ಅವ್ರ ಮೈಗ್ರೇಟೆಡ್ ವರ್ಕರ್ಸ್ ಅವರು. ಇವತ್ತು ನಾವು ಭಾಳ ಕಡೆ ಕೊಟ್ಟಿದ್ದೀವಿ. ಮೊಮ್ನಲ್ಲಿ ಕೊಟ್ಟಿದ್ದೀವಿ, ವಿಲ್ಸನ್ ಗಾರ್ಡನ್ ಕೊಟ್ಟಿದ್ದೀವಿ, ಸುಧಾಮ್ ನಗರ್ ಕೊಟ್ಟಿದ್ದೀವಿ, ಆಮೇಲೆ ವಾರ್ಡ್ ನಂಬರ್ 163 ಇಲ್ಲಿ ಇವಾಗ ಕೊಡ್ತಾ ಇದ್ದೀವಿ. ಇದು ಬರೀ ವರ್ಕರ್ಸ್ಗೆ ಕೊಡ್ತಾ ಇದ್ದೀವಿ. ಈ ಸಾಕಷ್ಟು ಐಟಮ್ಸ್ ಇದೆ. ಗೋಧಿ ಇದೆ, ಅಕ್ಕಿ ಇದೆ, ಗೋಧಿ ಹಸಿಟ್ಟು ಇದೆ, ಅಕ್ಕಿ ಇದೆ, ರವೆ ಇದೆ, ಎಣ್ಣೆ ಇದೆ, ಸಕ್ಕರೆ ಇದೆ, ಭಾಳಷ್ಟು ಮಸಾಲ ಪೌಡರ್ಸು ಇದೆ, ಭಾಳಷ್ಟು ಐಟಮ್ಸ್ ಇದೆ. 12 ಐಟಮ್ಸ್ ಇದೆ. ಫುಡ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. TUCC ಜೊತೆನಿದೆ, ನಮ್ಮ ಅಲಿಭೈ ಜೊತೆನಿದೆ ಕೆಲಸ ಮಾಡ್ತಾ ಇದ್ದೀವಿ. ಹೋದ ವರ್ಷನೂ ನಾವು ಇದೇ ಕೆಲಸ ಫೋನ್ ಮಾಡಿದ್ವಿ. ಡಿಪಾರ್ಟ್ಮೆಂಟಿಂದ ಟೈಅಪ್ ಮಾಡ್ತಾ ಇರೋದು ಇದು ಗೌರ್ಮೆಂಟ್ ಇದು ಅಲ್ಲ, ಪಕ್ಕ ಲೇಬರ್ ಡಿಪಾರ್ಟ್ಮೆಂಟ್. ಈ ಅವ್ರ ಹತ್ರ ಸುಮಾರು ಲಕ್ಷಾಂತರ ರೂಪಾಯಿಗಳು ಈ ಕೆಲಸ ಮಾಡೋದು ರಕ್ತದ್ದು ನೀರು ಬಿಟ್ಟು ಅವರು ಜೋಡಿಸಿದಾರಲ್ಲ, ಈ ದುಡ್ಡನ್ನು ಲೇಬರ್ ಡಿಪಾರ್ಟ್ಮೆಂಟ್ನಿಂದ ಸ್ಯಾಂಕ್ಷನ್ ಮಾಡಿಬಿಟ್ಟು ನಾಯಕರಾದಂಥ MZ ಅಲಿ ಅವರು ತಮ್ಮ ಯೂನಿಯನ್ ಮುಖಾಂತರ, TUCC ಯೂನಿಯನ್ ಮುಖಾಂತರ ಬಸವನಗುಡಿ ವಾರ್ಡಿನ ಏನು ಮೈಗ್ರೇಟೆಡ್ ವರ್ಕರ್ಸ್ ಇದ್ದಾರೆ, ಏನು ಕಾರ್ಮಿಕರಿದ್ದಾರೆ, ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಬಂದಂಥ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು 2ನೇ ಅಲೆಯ ನಂತರ ಏನು ಜನರ ಜೀವನ ಭಾಳ ಕಷ್ಟ ಆಗಿತ್ತು, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲ ಕಾರ್ಮಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸರ್ಕಾರದ ಏನು ಆಹಾರದ ಸಾಮಗ್ರಿಗಳಿದೆ ಅದು ತಲುಪಬೇಕು ಅಂತ ಹೇಳಿ ಹಗಲಿರುಳು ನಮ್ಮ ಎಲ್ಲ ತಂಡದವರು ಶ್ರಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ अभिनंदन। सज्जाद साहब 8-10 दिन से जो हैं ये राशन किट देने का प्रोग्राम बनाए हैं। जो भी लोग बाहर के गाँवों से आकर यहाँ गारे का काम हो, घरां का काम हो, जो भी लेबर वर्क हो, टाइल्स का काम करो, कारपेंट्री कर रहे हैं, उनके आधार कार्ड लेकर एक लिस्ट बनाए हम। तकरीबन 200-250 लोगों का लिस्ट बनाए। उनका लिस्ट बनाकर उनका सर्वे कर उनको टैक्स पास करके एक आज ये प्रोग्राम रख लेंगे। 10 दिन से ये प्रोग्राम चल रहा है उनका नेम लिस्ट बनाने के लिए। और ये पूरे जो हैं बेंगलुरु सिटी के नहीं, बाहर के गाँवों के आए हुए हैं, अतराफ के गाँव के आते हैं, रायचूर के हैं, गजट के हैं, तुमकुर के हैं, बाबू हसूर के हैं, तमिलनाडु के भी हैं। उनको सभी लिस्ट बनाकर ये बांट रहे हैं। इसमें जो है हमारा अल-फतह बैतुल-माल और हमारे जो कोऑर्डिनेटर है, हम ये सब अच्छी एक लिस्ट बनाकर सबको उनका हक ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.